Friends, welcome back to our channel. ಇವಾಗ ಟೈಮು 5:45 ಆಯಿತು. ಎಷ್ಟು ಬೇಗ ಎದ್ದು ಎಂಥ ಬ್ಲಾಗ್ ಮಾಡ್ತಿದ್ದಾಳೆ ಅಂತ ಅನಿಸ್ತಾ ಉಂಟಾ. ಇವತ್ತು ಬೇಗ ಹೇಳಲೇಬೇಕು, ಯಾಕೆಂತ ಹೇಳಿದರೆ ಒಂದು ಮ್ಯಾರಥಾನಿಗೆ ಹೋಗ್ತಾ ಇದ್ದೇವೆ. ನಾನು, ವಿಯಾ, ಹಾಗೆ ಕವಿತಾ, ರಾಜ್ಬೆನ್ ಮತ್ತು ಮಗು ಪ್ರಿಷಾ ಹೋಗ್ತಾ ಇದ್ದೇವೆ ಅಲ್ಲಿಗೆ. ಸೊ ಅದಕ್ಕೆ ಬೇಗ 6:30ಗೆ ಅಲ್ಲಿ ರಿಪೋರ್ಟಿಂಗ್ ಟೈಮ್, 7 o'clock ಫ್ಲಾಗ್ ಆಫ್ ಅಂತೆ. NMPA 10K ಗೋಲ್ಡನ್ ಜೂಬ್ಲಿ ರನ್ ಅಂತ ಹೇಳಿ, ಅದು 10K ಇದೆ, 3K ಇದೆ, 5K ಇದೆ. ನಾನು 5Kಗೆ 3Kಗೆ ಹಾಕಿ ಅಂತ ಹೇಳಿದ್ದೆ, ಮಕ್ಕಳಿದ್ದಾರೆ ಅಂತ ಹೇಳಿದ್ದೆ. ಎಲ್ಲರಿಗೆ 5K ಆಗಿದೆ. ಈಗ ನೋಡಬೇಕು 3Kಯಲ್ಲಿ ರಿಟರ್ನ್ ಬರ್ತೇವೆ ಅಥವಾ 5Kವರೆಗೆ ಹೋಗ್ತೇವೆ ಅಂತ. ಸೊ ನಮಗೇನೆಲ್ಲ ಸಿಕ್ಕಿದೆ ಆ ಕಿಟ್ಟಲ್ಲಿ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಇದು ಒಂದು ನನ್ನ ಕಿಟ್ಟು, ಒಂದು ಒಂದು ಕಿಟ್ಟು. ಇದರಲ್ಲಿ ಒಂದು ಟೀ ಶರ್ಟ್ ಇದೆ, ಇದರಲ್ಲಿ ಒಂದು ಟೀ ಶರ್ಟ್ ಇದೆ. ಆಮೇಲೆ ನಂಬರ್ಸ್ ಇದೆ, ಬ್ಯಾಡ್ ನಂಬರ್ ನಮ್ಮದು. ಇದು ಅಂದು ಹೆಸರು ಬರೆದಿದೆ, ರಾಜ್ 6600 ಅಂತೇಳಿ ಪಿನ್ ಕೂಡ ಕೊಟ್ಟಿದ್ದಾರೆ. ಒಂದು ಪ್ಯಾಂಪ್ಲೆಟ್ ಇದೆ ಅಷ್ಟೇ. ನಿವಿಯಾಸ್ ಅವ್ರದ್ದಿದೆ 9ಗೆ ನವಂಬರಲ್ಲಿ ಮ್ಯಾರಥಾನ್. ಇದನ್ನು ಇಟ್ಕೊಂಡು ರಿಜಿಸ್ಟರ್ ಮಾಡಿದರೆ ಅವರಿಗೆ ಯೂಸಿಂಗ್ ದ ಕೋಡ್ ರಿಜಿಸ್ಟರ್ ಮಾಡಲಿಕ್ಕೆ ಈ ನಂಬರ್ ಇಟ್ಕೊಂಡು, ಈ ಕೋಡ್ ಇಟ್ಕೊಂಡು ಹಾಗೆ ಡಿಸ್ಕೌಂಟ್ ಸಿಗ್ತದಂತೆ ಸೆಪ್ಟೆಂಬರ್ 1 ಒಳಗೆ ಮಾಡಿದರೆ. ಇದು ಸ್ಕ್ಯಾನ್ ಮಾಡಿ ಮಾಡಲಿಕ್ಕೆ ನಿವ್ಯಾಸ ಅವ್ರದ್ದು. ಇಲ್ಲಿ ನೋಡಿ ಟೀ ಶರ್ಟ್ ವಿಯನ್ಗೆ S ಸೈಜ್ ದೊಡ್ಡವರದ್ದು ಕೊಟ್ಟದ್ದು. ಸೊ ಅವಳಿಗೆ ಫ್ರೀ ಸೈಜ್ ಆಗಿದೆ. ಫ್ರೀಸಾಗಿ ನಾಡೋಡವು ನಮ್ಮ ಟೀ ಶರ್ಟ್ದು ಲೈ. ಇಟ್ಸ್ ಮೀ ವಿಯಂದು ತಲೆಬಾಚಿ ಕೂಡ ಆಯಿತು ಆಲ್ಮೋಸ್ಟ್. ಇನ್ನು ನಾವು ಹೊರಡುವ ರೆಡಿ. ಸೊ ಇವಾಗ ಕವಿಯವರ ಫೋನಿಗೆ ಕಾಯ್ತಾ ಇದ್ದೇನೆ, ಆಮೇಲೆ ಹೋಗುವ. ಓಕೆ, ಇವಾಗ ಕಾವೂರಿಗೆ ಬಂದ್ವಿ. ವೇಟಿಂಗ್ ಫಾರ್ ಪ್ರಿಷಾ ಆ್ಯಂಡ್ ಫ್ಯಾಮಿಲಿ ಕಮರ್ಸ್ ಅಂತ ಲೇಟ್ ಬರ್ತೀನಾ. ಪೂರ ಬ್ಲೂ ಆತ, ಬ್ಲೂ ಬರೀತಿರತ್ತ. 5K 3K ಬೈಕ್ ಪಾರ್ಕಿಂಗ್ ಅಲ್ಲಿ, ಕಾರ್ ಪಾರ್ಕಿಂಗ್ ಹೋಲ್ಗೆ ಬೈಕ್ ಮಾತ್ರ ಇಪ್ಪು. ದಾದಾಪಿನಕ್ಕೆ ಸಿಮೆಂಟ್ ದನ. ಓಕೆ, ತುಲೆ ವಿಯಾ ಅನಗ SSP ಅವು ಅನಗ ಒಂದು SSP PP ಅವು ಆಯಿಲಾ. ಒಂದು ಸಿಮೆಂಟ್ ದನ, ಇವಾಗ ಕಾರ್ ಪಾರ್ಕಿಂಗ್ಗೆ ಬಂದೆವು. ಇವಾಗ ನಾವು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಪಣಂಬೂರು ಬೀಚ್ ವರೆಗೆ ನಡ್ಕೊಂಡು ಹೋಗ್ಬೇಕು. ಎಲ್ಲಿ ಹೋದ್ರಿ ಇವತ್ತು ಗಾಸಿಪ್ ಮುಗಿಯುವುದಿಲ್ಲ. ನಮ್ದೆಲ್ಲ ಇನ್ನೂ ಫ್ಲಾಗ್ ಆಫ್ ಆಗಬೇಕು. ಈ 10K ಅವರು ಫಿನಿಶ್ ಲೈನ್ಗಾಗಿ ವಿನ್ನರ್ ಆಯ್ತು. 10K finisher 2049. Can you please have you join us on stage here please? ನಮ್ದು ಇಲ್ಲಿ ಈಗ ಸ್ಟಾರ್ಟಿಂಗ್ ಲೈನ್. ಸೊ ಇವಾಗ ರೆಡಿ ಆಗ್ತದೆ. ಇಲ್ಲಿ ನಾನೀಗ ಮಕ್ಕಳಿಗೆ ಮತ್ತು ಅವರಿಗೆ ಕಾಯ್ತಾ ಇದ್ದೇನೆ. ಸ್ಟೇಜ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ಬಂತು, ಇನ್ನು ಇವಾಗ ನೋಡ್ಬೇಕು ಏನಂತ. ಫಿನಿಶ್ ಮಾಡಿ ಬಂದು ಮೆಡಲ್ ತಗೊಳ್ಬೇಕಾದ್ರೆ ಹೆವಿ ಮಳೆ ಬಂತು. ಸೊ ನಾವು ಟೆಂಟ್ ಒಳಗೆ ಮೆಡಲ್ ತಗೊಂಡೋಗಿ ನಿಂತ್ವಿ. ಬ್ರೇಕ್ಫಾಸ್ಟ್ ಇತ್ತು, ಚೌಚೌ ಬಾತ್, ಆಮೇಲೆ ಬನಾನ ಎಲ್ಲ ಕೊಟ್ಟಿದ್ರು. ಅದನ್ನ ರೆಡಿ ಮಾಡಿ ತಿನ್ಲಿಕ್ಕೆ ಈಗ ಸಿಕ್ಕಿತ್ತು ನಮಗೆ. ರಸ್ಕ್ ಪವರ್ ಖಾಲಿ ಬಂಜೆ ಅಲ್ಲ. ಇಲ್ಲಿ ಒಂದು ಸಣ್ಣದಾಗಿ ಫೋಟೋ ಶೂಟ್ ಮಾಡುವ ಅಂತ ಹೇಳಿ ಬಂದ್ವಿ.
ಎಂಚಿ ಬಲೆಯ ಫೋಟೋ ತೆತ್ತೊಂದುಲ್ಲೇರು ಅಡ್ಡ ಅಡ್ಡ ಹೋದಲ್ಲಿ ಗಂಡ ಹೆಂಡತಿದ್ದು ಫೋಟೋ ಶೂಟ್ ಆಗ್ತಾ ಉಂಟು. ಈಗ ಬೀಚಿಗೆ ಬಂದ್ವಿ, ಮಕ್ಕಳಿಗೆ ಬೀಚ್ ಬೇಗ ನೋಡ್ಬೇಕಂತ ಹೇಳಿದ್ರು ಅಂತೇಳಿ ಈ ಕಡೆ ಬಂದ್ವಿ. ಬೆಳಿಗ್ಗೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಬೀಚ್. ಒದ್ದೆಯಾಗಿ ಚಳಿ ಆಗ್ತಾ ಉಂಟು ನನಗೆ. ಇವರು ನಮ್ಮದು ಮಕ್ಕಳಿಗಿಂತ ಕಡೆ, ಇವರು ಸ್ವಲ್ಪ ಮಕ್ಕಳ ಜೊತೆ ಮಕ್ಕಳೇ. ಹೌದು, ನಾವು ಮರ್ತಿದ್ದೇವೆ. ಎಲ್ಲದರಲ್ಲಿ, ಪಾಠದಲ್ಲಿ, ಓಟದಲ್ಲಿ, ನೋಟದಲ್ಲಿ. ಲೀಸ್ಟ್ ಬೋದರ್ಡು. ಫಿಶ್ ವಿಯಾ, see there fish. ಬೀಚಲ್ಲಿ ನೀರು ತುಂಬ ಮೇಲೆ ಇರೋದ್ರಿಂದ ಕೆಳಗೆ ನೀರಿಗೆ ಇಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಗಾರ್ಡ್ಸ್ ಎಲ್ಲ ನಿಂತಿದ್ರಲ್ಲಿ, ಅದಕ್ಕೆ ಮಕ್ಕಳು ಮೇಲೇನೆ ಆಟ ಆಡ್ತಿದ್ರು ಮರಳಲ್ಲಿ. ನೋಡಿ, ಹೀಗೂ ಉಂಟೆ ಹೆಂಡತಿಯ ಫೋಟೋ ತೆಗಿಲಿಕ್ಕೆ ಗಂಟೆಗಟ್ಟಲೆ ಕಾಯಬೇಕು. ಅದೇ ನೀವು ಬೇರೆ ಹುಡುಗಿಯರ ಫೋಟೋ ಆದರೆ ಕ್ಷಣದಲ್ಲಿ ತೆಗೆದು ಬಿಡ್ತಾರೆ. ಹೀಗೂ ಉಂಟೆ. ಇವನೇ ನೋಡಿ ಆ ರಕ್ಷಿತ್ ಪೂಜಾರಿ ಅವರು. ನೋಡಿದ್ದೀರೇ ಇಂಥವರನ್ನು ಎಲ್ಲಿಯಾದರೂ? ಏನು ಖುಷಿ. ಮೋನೆಯಲ್ಲಿ ಒಂದು ಲಕ್ಷ್ಮಣ ನೋಡಿ. ನಿಮಗೆ ಇವಾಗ ಹೇಳಿ ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಕಾಲ್ ಬೀಚಲ್ಲಿ ಆಟ ಆಡಿ ಹೇಗಾಯ್ತು? ಖುಷಿ ಆಯ್ತಾ? ಹ್ಯಾಪಿ? ಬಾಯ್ ಅಕ್ಕಿ, ಥ್ಯಾಂಕ್ ಯು. ಬಾಯ್. ಫೈನಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ 5K ರನ್ನಿಂಗ್. ಮೆಡಲ್ಸ್ ಎಲ್ಲ ಇಲ್ಲಿದೆ. ಮಳೆ ಬಂದು ತುಂಬಾ ಸ್ವಲ್ಪ ಎಂಡ್ ಮೂಮೆಂಟಲ್ಲಿ ಮಳೆ ಬಂದದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಅದರ್ವೈಸ್ ಒಳ್ಳೆಯದಾಯಿತು, ಖುಷಿ ಆಯಿತು. ಸೊ ಟಯರ್ಡ್ ಆಗಿದೆ. ಇವಾಗ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ದೋಸೆ ಮಾಡಿಕೊಟ್ಟೆ ಬಿರಿಯಾನಿಗೆ. ಅಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ಬಟ್ ಅದು ಸಂಜೆಗೆ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಮನೆಗೆ ಬಂದು ದೋಸೆ ತಿಂದು ಇನ್ನೂ ರೆಸ್ಟ್ ಮಾಡುವ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗುವ ಇನ್ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯಾ.